ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಬೆಳಗಿನ ಟಿಫಿನ್ಗೆ ಇವತ್ತು ಜೀರಾ ರೈಸ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಘಮ್ ಅಂತ ಇತ್ತು. ಡೈಲಿ ಏನಾದ್ರು ಒಂದು ರೈಸ್ ಬಾತ್ ಮಾಡಲೇಬೇಕು ಅಲ್ವಾ. ರೈಸ್ ಬಾತು, ಇಡ್ಲಿ, ದೋಸೆ, ಪಡ್ಡು. ಸೊ ಹಾಗಾಗಿ ಇವತ್ತು ನನ್ನ ಮಕ್ಕಳಿಗೆ ನಾನು ಜೀರಾ ರೈಸ್ ಮಾಡಿಕೊಟ್ಟಿದ್ದೆ. ಮಸ್ತ್ ಅಂದರೆ ಮಸ್ತಾಗಿ ಬಂದಿತ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ತುಂಬ ಉದ್ರಾಗಿ ಬಂದಿತ್ತು. ಹೇಗೆ ಮಾಡೋಣ ಅದು ಅಂತ ನೋಡೋಣ. ಮೊದಲು ಒಂದು ಕುಕ್ಕರ್ ಬಿಸಿ ಇಟ್ಕೊಂಡು ಕಾಯೋ ತನಕ ಬಿಟ್ಕೊಂಡು, ಅದಾದಮೇಲೆ ನಾನು ಒಂದು ಆನಿಯನ್ನು, ಒಂದು 4 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಮೊದಲೇ ರೈಸ್ ಮಾಡಿಟ್ಕೊಂಡು ಅದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ತಾರೆ. ಬಟ್ ನಾನು ಅದು ಮಾಡೋದೇನು ಅಂತೇಳ್ಬಿಟ್ಟು ಅದರಲ್ಲೇ ಅಕ್ಕಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ಆ ಪಾತ್ರೆ ಬಿಸಿ ಆದಮೇಲೆ, ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೇಲಿ ಆಯಿಲ್ ತುಂಬ ಕಡಿಮೆ ತಿನ್ನೋದು. ಸೊ ಹಾಗಾಗಿ ನಾನು ಮೀಡಿಯಮ್ಮೇ ಹಾಕ್ತೀನಿ. ಅದು ಮತ್ತು ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಏಲಕ್ಕಾಯಿ, ಒಂದು ಮೊಗ್ಗು, ಚಕ್ಕೆ ಮೊಗ್ಗು, ಹಾಗೆ ಒಂದು ಪಲಾವ್ ಎಲೆನ 2 ಭಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. 2 ಏಲಕ್ಕಾಯಿ, 2 ಲವಂಗ, 1 ಹೂ ಮೊಗ್ಗು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನೇನು ಮಾಡಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು, ಯಾಕಂದರೆ ಇದು ಹೊತ್ತು ಹೋಗಿಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ನಲ್ಲ, ಆನಿಯನ್ನ ಹಾಕೋತೀನಿ. ಆನಿಯನ್ನ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಅದೆಲ್ಲ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಮಾಡೋರು ಏನು ಮಾಡ್ತಾರೆ ಅಂತಂದರೆ ಆನಿಯನ್ ಹಾಕೋಲ್ಲ, ಸ್ವಲ್ಪ ಜಾಸ್ತಿ ಜೀರಿಗೆ ಹಾಕ್ಬಿಟ್ಟು ಮಾಡ್ತಾನೆ. ಬಟ್ ನಾನೇನು ಸ್ವಲ್ಪ ಇದನ್ನು ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಆ್ಯಡ್ ಮಾಡಿದ್ದೀನಿ. ಬಿಗಿನರ್ಸ್ಗಂತೂ ತುಂಬ ಅಂದರೆ ತುಂಬ ಈಸಿಯೆಸ್ಟ್ ವೇ ಅಂತ ನಾನು ಹೇಳ್ತೀನಿ. ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಅದಾದಮೇಲೆ ಲವಂಗ ಕೂಡ ಜಾಸ್ತಿ ಹಾಕಬಾರ್ದು. ಲವಂಗನೂ ಜಾಸ್ತಿ ಹಾಕಿಬಿಟ್ರೆ ತುಂಬ ಖಾರ ಆಗುತ್ತೆ. ಸೊ ಹಾಗಾಗಿ 2 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಅದೆಲ್ಲ ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ ಜೀರಾ ರೈಸ್ ಅಂದಮೇಲೆ ಜೀರಿಗೆ ಜಾಸ್ತಿ ಹಾಕಲೇಬೇಕು. ನಾನು ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ, ಅದು ತುಂಬ ಸ್ಮೆಲ್ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ತೊಗೊಳ್ಳಿದ್ರೆ ಬಿಗ್ ಬಾಸ್ಕೆಟಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಅದ್ರ ಜೊತೆ ಮಿಕ್ಸ್ ಆದಮೇಲೆ ನಾನು ಹೇಳಿದ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಅಂತ. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಇಲ್ಲಾಂದ್ರೆ ಜೀರಿಗೆ ಕೂಡ ಹೊತ್ತು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿ ಹಾಕಿದ್ದೇನೆ, 1 ಟೇಬಲ್ ಸ್ಪೂನ್ ಆಗೋಷ್ಟು. 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ. ಹಾಗೆ ನಾನು 2 ಕಪ್ ರೈಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಮಾಡೋರು ಬರೀ ಜೀರಾ ಹಾಕಿ ಮಾಡೋದಕ್ಕಿಂತ ಈ ಥರ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಅದು ಕುದಿ ಬಂದಮೇಲೆ ನಾನು ಎಷ್ಟು ಅಕ್ಕಿ ನೆನೆಸಿಟ್ಕೊಂಡಿದ್ನೆಲ್ಲ ಮೊದಲೇ ಒಂದು ಹಾಫ್ ಆನ್ ಅವರ್ ನಾನು ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ನೆನೆಸಿಟ್ಟಿದ್ದ ಅಕ್ಕಿನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಮೇಲೆ ಇನ್ನೂ ಸ್ವಲ್ಪ ತುಪ್ಪ ಬೇಕಂದ್ರೂ ನೀವು ಹಾಕ್ಕೋಬೋದು. ಬಟ್ ನನಗಷ್ಟು ಎರಡೂ ಆಯಿಲು ಅದು ಸ್ಮೆಲ್ಲು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಮೀಡಿಯಮಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾರು ತುಪ್ಪ ಇಷ್ಟ ಇರೋರು, ಜಾಸ್ತಿ ಇರೋರು ಇದ್ದರೆ ಹಾಕ್ಕೋಬೋದು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಆಗಿದ್ಮೇಲೆ ನೋಡಿ, ವಾವ್, ಸೂಪರಾಗಿ ಬಂದಿದೆ. ಮಕ್ಕಳಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟರು. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆ ನಾನು ಒಬ್ಬೊಬ್ಬರು ನೋಡಿದ್ದೀನಿ ಸಾಸ್ ಹಾಕ್ಕೊಂಡು, ಸೈಡ್ ಸಾಸಲ್ಲಿ ಹಾಕ್ಕೊಂಡು ತಿಂತಾರೆ. ಬಟ್ ಸಾಸೆಲ್ಲ ನನಗೆ ಸರಿ ಇಷ್ಟ ಆಗಲ್ಲ. ಸೊ ಹಾಗಾಗಿ ಪ್ಲೇನ್ ಜೀರಾ ರೈಸ್ನೇ ನಾನು ತಿಂದ್ಕೊಂಡೆ. ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ, ಹೆಂಗಿತ್ತು ಅಂತ ನನಗೆ ಹೇಳಿ. ಹಾಗೆ ಯಾರೆಲ್ಲ ನಿಮ್ಮ ಟೈಮ್ ಇಟ್ಟು ನೀವು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋ ನೋಡ್ತಿದ್ದೀರಾ, ನಿಜವಾಗ್ಲೂ ನಾನು ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತೀನಿ. ನಾನು ಎವ್ರಿ ವಿಡಿಯೋಲಿ ಹೇಳ್ತೀನಿ, ಯಾಕಂದರೆ ಟೈಮ್ ಅನ್ನೋದು ವೆರಿ 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 ಪ್ರೀಷಿಯಸ್ ನನ್ನ ಪ್ರಕಾರ. ಸೊ ಥ್ಯಾಂಕ್ ಯು ಸೋ ಮಚ್.